ಅದಕ್ಕೆ ಬನ್ನಿಲಿ. ಓ ಏನೋ ಏನೋ ಇದು ಹುಡುಗ ಫೋನ್ ಮಾಡಿತ್ತು. ಯಾವ ಹುಡುಗ? ರೀ ಮದುವೆ ಹುಡುಗ ಫೋನ್ ಮಾಡಿತ್ತು ಕಣ್ರಿ, ನಿಮ್ಮ ಅಳಿಮಯ್ಯ. ಓ ಅವ್ರಾ, ಏನಂತೆ? ಅದು ಇದು ಅದೇನೋ ಕಾವಲನ್ಗೆ ಉಂಗುರ ತಕೊಡ್ತೀನಿ, ಆಮೇಲೆ ಹುಸಿ ಬಟ್ಟೆ ತಕೊಡ್ತೀನಿ, ಕರ್ಕೊ ಹೋಯ್ತೀನಿ ಹೊರ್ಗಡೆಕ್ಕೆ ಅಂತ ಕೇಳಕ್ಕೆ ಅಂತ ಮಾಡಿತ್ತು. ಅವೆಲ್ಲ ಬೇಡ, ಹೇಳ್ತಾನೆ ಕೇಳ್ಕೊ. ಈಗ ಆಗಿರೋರು ಆಗ್ಲೇ ರಾಮಾಯಣನೇ ಸಾಕು. ಇನ್ನೂ ಏನ ಬೇಕು ಅಂತ ಹಿಂಗೆ ಆಡ್ತಿದ್ದೀನಿ ನೀನು. ಒಂದು ಹಾನೇನ್ ಮಾಡನೆ, ಅವನೇ ಫೋನ್ ಮಾಡಿದ್ದು. ಅವ್ನು ಫೋನ್ ಮಾಡ್ತಾನೆ, ಅದಕ್ಕೆ ಎಣ್ಣೆತ್ತವ್ರು ನಮಗೂ ಏನ ಇರ್ಬೇಕನವ. ಈಗ ಆಲೆಯ ಯಾವ್ಯಾವ ಥರ ಆಗಿ ಎಷ್ಟು ತೊಂದರೆ ಅನ್ಬೋಸಿವಿ ಅಂತ ಗೊತ್ತು ನಿನಗೆ. ಮದುವೆ ಆಗಗಂಟ್ಲು ಎಲ್ಲೂ ಹೊರಗಡೆ ಕಳ್ಸೋದು ಬೇಡ. ಅವೆಲ್ಲ ಸರಿಬರಿಕಿಲ್ಲ, ನಿನ್ಗೆ ಗೊತ್ತಾಯ್ಕಿಲ್ಲ. ಅದು ಯಾಕೆ ಬೇಕು? ಅವ್ನು ಇರ್ತಿಗೆ ತಗೊಡ್ಬೇಕು ಅಂದ್ರೆ ಬೇಕಾರೆ ಮದುವೆ ಆದ್ಮೇಲೆ ತಗೊಡ್ಲಿ. ಆಮೇಲೆ ಅವರು ಹೂನ್ ಗೊತ್ತಿಲ್ದಾಗ ತಗೊಡೋದು. ನಾಳೆ ದಿವಸ ಗೊತ್ತಾದ್ಮೇಲೆ ನನ್ನ ಮಗನ ಕೈಲಿ ಅದು ತೆಗಿಸ್ಕೊಡಾರೆ ಇದು ತೆಗಿಸ್ಕೊಡಾರೆ ಅಂದ್ಬಿಟ್ಟು ಅವಳು ಮಾತಾಡ್ಲವಮ್ಮ. ಅವಮ್ಮ ಮೊದಲೇ ಯಾಕೋ ಸರಿ ಇಲ್ಲ. ಸುಮ್ಮನಿರು, ಬೇಡಕತೆ ಏನುವೆ ನಾವು ಕಳ್ಸೋಕ್ಕಿಲ್ಲ ಅಂತ ಅಂದ್ಬಿಡು. ಅಯ್ಯೋ ಬೇಜಾರು ಮಾಡ್ಕೊಂಡಾರು ಹೊತ್ತಕ್ಕೆ ಓಟ್ ಬರಲಿ ಬಿಡಿ. ಈಗೆಲ್ಲ ಮಾಮೂಲಿ ತಾನೇ, ಮದುವೆ ಮಾತುಕತೆ ಆದಮೇಲೆ ಹೋಯ್ತಾರೆ ತಾನೇ ಅಲ್ಲವ. ನೋಡು, ಯಾರೇ ಹೋಗ್ಲಿ, ಸುಮ್ಮನೆ ನೀನು ತಲೆಗೆಡ್ಸ್ಕೊಬೇಡ. ನೀನು ತಲೆಗೆಡ್ಸ್ಕೊಳ್ಳೋದಿಲ್ಲ, ನನಗೆ ತಲೆಗೆಡ್ಸ್ಬೇಡ. ನೀನು ಹೋಗೋದು ಬೇಡ, ಬಿಡೋದು ಬೇಡ, ನನ್ನ ಮಾತಾ ಕೇಳು. ನೀನು ಯಾಕೆ ಹೋಗ್ಬೇಕು? ಸುಮ್ಮನೆ ಇಲ್ದವ್ರಾಗ್ಲೇ ರಾಮಾಯಣ ಶುರುವಾಯ್ತವೆ. ಸುಮ್ಮನಿರು ನೀನು, ನಿಂಗೆ ಗೊತ್ತಾಗಿಲ್ಲ. ಅಯ್ಯೋ ಅದಕ್ಕೆಲ್ಲ ಯಾವ್ರಾಗ್ಲಿ ರಾಮಾಯಣ ಆದದ್ದು. ಓಲಿ ಪುಡಿ ಹೋಗ್ಬಿಟ್ಟು ಪುಟ್ಟಿನ ಜೊತೆ ಕಳಿಸ್ತೀನಿ ಕತೆ. 7ನೇ ಕವಿತನ ಜೊತೆ ಮಾಡಿ ಕಳಿಸ್ತೀನಿ, ಓಟ್ ಬರಲಿ ಬಿಡ್ರಿ. ಅತ್ತಾಗ ಆಸೆ ಮಾಡ್ತಾನೆ. ಫೋನ್ ಮಾಡಿದ ಹುಡುಗ, ಅವಳು ಕವಾನ ನಮ್ಮ ಅಪ್ಪ ಅಮ್ಮನಿಗೆ ಒಪ್ಪಕ್ಕಿಲ್ಲ, ಅವ್ರು ನಾನು ಬರೋಕ್ಕೂ ಇಲ್ಲ ಅಂತ ಅಂದಂತೆ. ಅದಕ್ಕೆ ಹಿಂಗೆ ಅಂತಾಳೆ ನೋಡಿ ಹೇಳಿ ಅಂದ್ಬಿಟ್ಟು ನನಗೆ ಫೋನ್ ಮಾಡಿತ್ತು. ನಿಮ್ಮ ಮಾವನ ಕೇಳ್ಕೊಂಡು ನಾನು ಹೇಳ್ತೀನಿ ಸುಮ್ಕಿರಪ್ಪ ಅಂತ ಹಂಗಂದೆ. ನೋಡ್ಗೌರಿ, ಅವೆಲ್ಲ ಸರಿಯಿಲ್ಲ. ನನ್ನ ಮಾತಾ ಕೇಳು ನೀನು. ಬೇಡ ಆದ್ಮೇಲೆ ಬೇಡ ಅಷ್ಟೇ. ನನಗೆ ಯಾಕೋ ಮನಸ್ಸು ಒಪ್ತಿಲ್ಲ ನನಗೆ. ಇದ್ರ ಮೇಲೆ ನಿನ್ನ ಇಷ್ಟ. ಅಲ್ಲ ಕಣ್ರಿ, ನನ್ನ ಇಷ್ಟ ಇಲ್ಲ ಕಣಪ್ಪ. ನೀನು ಒಪ್ಪಿದ್ರೆ ಅಷ್ಟೇ, ನೀವು ಒಪ್ಪಿದ್ರೆ ಕಳ್ಸಾಟ, ಇಲ್ದಾರ ಬೇಡ ಬಿಡಿ. ನನ್ನ ಮಾತಾ ಕೇಳು ನೀನು. ಬೇಡ, ಸರಿಯಾ? ಯಾಕೆ ಬೇಕು? ನಾಳೆ ದಿವಸಕ್ಕೆ ಹಂಗೆ ಹಿಂಗೆ ಅಂತವ ಸುಮ್ಮನೆ ಇಲ್ದೋದ್ರೂ ರಾಗಡಿ ರಾಮಾಯಣ ಮೈಮೇಕೆ ತಗೊಳಕ್ಕೆ ಹಾಕಿಲ್ಲ. ಹೊಸಿ ಅರ್ಥ ಮಾಡ್ಕೊಂಡು ನೀನು ಹಂಗಂತ ಹೇಳು. ಬೇಡ ನಮ್ಮ ಮಟ್ಟಿಯವ್ರು ಬೇಡ ಅಂದ್ರು ಅಂತ ನನ್ನ ಮೇಕೆ ಹೇಳು ನೀನು, ಸರಿಯಾ? ಸರಿ ಬಿಡಿ, ಆಯಿತು. ನೀವು ಹೆಂಗೆ ಹೇಳ್ತೀರೋ ಹಂಗೆ. ನಂದು ಏನಿದ್ದದ್ರಿ, ನೀವು ಹೇಳೋದು ಒಂದು ರೀತಿ ಸರಿಯಾಗದೆ. ಹಿಂಗೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ಆದಮೇಲೆ ನಾವು ಹೆಂಗಿರ್ಬೇಕು ಹಂಗಿರ್ಬೇಕು. ಮೊದಲೇ ಏನೇನೋ ಮಾತಾಡಿದ್ರು ಜನಗಳು. ಬೇಡ, ನೀವು ಹೇಳೋದು ಸರಿನೇ ಕತೆ ಬಿಡಿ. ಆಯಿತು. ಸರಿ ಆಯಿತು, ತಲೆಗೆಡ್ಸ್ಕೊಬೇಡ ಹಂಗನ್ನು. ಸರಿ ಆಯಿತು ಬಿಡಿ. ಸರಿ ಬನ್ನಿ, ಮತ್ತೆ ಮನೆಗೆ ಹೋಗದ? ಫೋನ್ ಮಾಡಿ ಮೊದ್ಲಂಗನ್ನು ಬಂದ್ಗಿಂದು ಊಟರ ಮೇಲೆ ಯಾಕೆ ಬಂದವ್ರ ನಂಗಂದೆ. ನಿಮ್ಮ ಮಾವನ್ ಕೇಳ್ಕೊಂಡು ಹೇಳ್ತೀನಿ ಕಣಪ್ಪ ಅಂತವ. ಫೋನ್ ಮಾಡ್ತೀನಿ ತಡೀರಿ. ಮಾಡು ಇಲ್ಲ ಅಂತ ಮಾತಾಡೋದು ಏನು? ಸರಿ ಆಯಿತು. ಹಲೋ ಹಲೋ ಹೇಳಿಯತ್ತೆ. ಅದು ನಿಮ್ಮ ಮಾವನ್ ಕೇಳಿದೆ, ಅವ್ರು ಹೇಳ್ತಾರೆ ಬೇಡ, ಸುಮ್ಮನೆ ಹಂಗೆ ಹಿಂಗೆ ಅಂತ ಜನಗಳು ಈಗಲೇ ಯಾವ್ಯಾವ ಥರದಲ್ಲ ಮಾತಾಡಿದ್ರು. ಇಷ್ಟೆಲ್ಲ ಆಯಿತು, ಬೇಡವೇ ಬೇಡ. ಮದುವೆ ಆದ್ಮೇಲೆ ಬೇಕಾದ್ರೆ ಅವ್ರ ಹೆಂಡ್ತಿಗೆ ಅವ್ರು ಏನಾದ್ರು ತಗೊಡ್ಲಿ, ಇಲ್ದಾರ ಬೇಕಾದ್ರೆ ಇಲ್ಲಿಗೆ ತಂದು ಕೊಡ್ಲಿ ಅಂತಂದೆ ಕಣಪ್ಪ. ಅದೇ ಅಲ್ಲ, ನಾನೇ ಹೋಗ್ತಾ ಇರ್ತಿದ್ರೆ ನಾನು ಯಾಕೆ ಫೋನ್ ಮಾಡ್ತಿದ್ದೆ? ಅದು ಅಳತೆ ಗೊತ್ತಾಗ್ಬೇಡ್ದ? ಅಯ್ಯೋ ಬೇಜಾರು ಮಾಡ್ಕೊಬೇಡ ಕಣಪ್ಪ. ನಮ್ಮ ಹೊಟ್ಟೆರು ಒಪ್ಪಕ್ಕಿಲ್ಲ. ಬೇಜಾರು ಮಾಡ್ಕೊಬೇಡ ಬಿಡು, ಪರವಾಗಿಲ್ಲ. ಹೊರ್ಗಡೆ ಎಲ್ಲ ಕರ್ಕೊಂಡು ಹೋಗೋದು ಬೇಡ ಕಣಪ್ಪ. ಆಮೇಲೆ ಉಂಗುರ ತಕೊಡೋದು ನಿಮ್ಮ ಅವ್ವನ್ಗೆ ಗೊತ್ತಾ? ಅಯ್ಯೋ ಇಲ್ಲ ಅದೇ, ಇಲ್ಲ ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಹೇಳ್ತಿರೋದು, ಗುಟ್ಟೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ತಕೊಡ್ತೀನಿ ಅಂತ. ಬೇಜಾರು ಮಾಡ್ಕೊಬೇಡ ಕಣಪ್ಪ. ಮನೆಯವ್ರು ಗೊತ್ತಿಲ್ದಾನೆ ತಕೊಡೋದು. ನಾಳೆ ದಿವಸ ಗೊತ್ತಾದ್ಮೇಲೆ ನೋಡು, ಮದುವೆಕ್ಕಿಂತ ಮುಂಚೆಗೆ ಇವೆಲ್ಲ ನಡ್ಸೋರೆ ಅಂತವ ಅನ್ಕೊಳ್ಳೋದು ಬೇಡ. ಆಮೇಲಿಂದ ಕಟ್ ಮಾಡು. ಇರಪ್ಪ, 1 ನಿಮಿಷ ಮಾಡ್ತೀನಿ ಇರು. ಏನ್ರಿ? ಅದು ಆಮೇಲೆ ದುಡ್ಡು ಕೊಡ್ತೀನಿ ಅಂತ ಅಂದಿತ್ತಲ್ಲ ಮದುವೆಗೆ, ಅದು ತೊಂದರೆ ತಗೋಬೇಡ ಅಂತ ಹೇಳ್ಬಿಡು. ನಾನು ಹೇಳಿನಲ್ಲಿ ಪಟೇಲಪ್ಪರಿಗೆ ದುಡ್ಡಿಗೆ ಕೊಡ್ತೀನಿ ಅಂತ ಅಂದವ್ರೆ, ಬಡ್ಡಿ ಕಟ್ಕೊಂಡು ಹೋಗು ಅಂತ. ಅದಕ್ಕೆ 2 ರೂಪಾಯಿ ಬಡ್ಡಿ ಹೆಂಗೆ ಇಸ್ಕೊಳ್ಳೋದ ಅಂತ ಪಟೇಲಪ್ಪವ್ರಿಗೆ ಹೇಳಿನಿ. 2 ಲಕ್ಷಕ್ಕೆ ದುಡ್ಡೇನು ಬೇಡ ಅಂತ ಅನ್ನು. ಅಯ್ಯೋ ಕೊಡ್ತೀನಿ ಅಂತಲ್ಲ ಬಿಡಿ, ತಳಾರ್ಕ ಅವ್ರಿಗೆ ಕೊಡೋಕ್ಕಾಯ್ತದೆ. ನಿನಗೆ ಗೊತ್ತಾಯ್ಕಿಲ್ಲ, ಇವತ್ತೇನೋ ಇಸ್ಕೊಬಿಡ್ತೀವಿ, ನಾಳೆ ದಿವಸಕ್ಕೆ ನಾನು ದುಡ್ಡು ಕೊಟ್ಟು ನಿನ್ನ ಮದುವೆ ಇದೆ ಅಂತ ಎಲ್ಲ ಅನ್ಸೋದೇನು ಬೇಡ. ಸುಮ್ಮನೆ ಬಾಯಿ ಮುಚ್ಕೊಂಡಂಗೆ ಅನ್ನು ನೀನು. ಹಂಗಲ್ಲ ಕಣ್ರಿ, ಯಾರು ತಗೋದ್ರೇನು ಸಾಲ್ವೇತಾನೆ. ಅದೇನೋ ಅವ್ರ ಸ್ನೇಹಿತರು ತವ ಇಸ್ಕೊಡ್ತೀನಿ ಅಂತ ತಾನೇ ಹೇಳಿದ್ದು. ನನ್ನ ಮಾತಾ ಕೇಳು ಗೌರಿ, ಬೇಡ ಅಂತ ಹೇಳ್ತೇವನಿ ಅಲ್ವಾ? ಹೇಳ್ದಷ್ಟೇ ಕೇಳು. ಯಾಕೆ ಹಂಗೆ ಆಡ್ತಾಯಿದ್ದೀನಿ ನೀನು? ಅವೆಲ್ಲ ಸರ್ಬರಿಕಿಲ್ಲ ಅಂದರೆ ಸರ್ಬರಿಕಿಲ್ಲ. ಸುಮ್ಮನೆ ಇರಬೇಕು. ನಗರ ನೋಡ್ಕೊಂಡು ಇವೆಲ್ಲ ನನಗೆ ಇಷ್ಟ ಆಗಿಲ್ಲ. ನನಗೆ ಹೊರಗಡೆ ಕರ್ಕೊಂಡು ಹೋಗೋದು ಅದು ಇದು ಅಂದ್ಕೊಂಡು ಅವೆಲ್ಲ ಬೇಡ. ಮದುವೆ ಆದಮೇಲೆ ಅವ್ರು ಎಲ್ಲರೂ ಹೋಗಲಿ, ಅಲ್ಲಿಗಂಟ ಬೇಡ. ಸುಮ್ಮನೆ ನನ್ನ ಮಾತಾ ಕೇಳು. ಈಗಿದ್ದವ್ರು ಈಗ ಇರೋಕ್ಕಿಲ್ಲ. ಚಾಪುರದಟ್ಟಿಗೆ ಬಂದು ಮದುವೆಗಳು ಎಷ್ಟೊಕ್ಕಿದ್ದೋಗಿರಾವೆ ಅದು ಗೊತ್ತಾ? ಜೊತೆ ಕರ್ಕೊಂಡು ತಿರುಗ್ಬಿಡ್ತಾರೆ. ಆಮೇಲೆ ಮದುವೆಗಿದ್ಬೇಕಿತ್ತು ಹೋಯ್ತು ಅಂದ್ರೆ ಏನು ಮಾಡೋದು? ಆಮೇಲೆ ಅನ್ಬೋಸ್ಬೇಕಾಯ್ತದೆ, ನಾವು ಕಣ್ಣು ಬಾಯಿ ಬಿಡ್ಬೇಕಾಯ್ತದೆ. ಅಯ್ಯೋ ಇದಕ್ಕೆ ಮಾತಾಡಿರಿ ನೀವು ಅಪ್ಸೆಕ್ನವೇ? ಅದಕ್ಕಂಗಾದದ್ದು ಸುಮ್ಮನಿರಿ. ಅವೆಲ್ಲ ಹೇಳೋಕ್ಕಾಯ್ಕಿಲ್ಲ, ಹಣೆ ಬರ. ಸುಮ್ಮನೆ ನನ್ನ ಮಾತಾ ಕೇಳು ನೀನು. ಫೋನ್ ಮಾಡಿ ಆ ದುಡ್ಡಿನ ಬಗ್ಗೆನೂ ಹೇಳ್ಬಿಡು, ಯಾವುದೋ ವ್ಯವಸ್ಥೆ ಆಗದೆ ಅಂದ್ಬಿಟ್ಟು.
ಸರಿ ಆಯ್ತು ಬಿಡಿ. ಹಲೋ. ಹಾಂ ಹೇಳಿಯತ್ತೆ. ಅದೇ ಬೇಡ ಬಿಡಪ್ಪ, ಬೈತದೆ ನಿಮ್ಮ ಮಾವ. ಹಂಗೆಲ್ಲ ಕರ್ಕೊಂಡು ಹೋಗೋದೆಲ್ಲ ಬೇಡ. ಮದುವೆ ಆದ್ಮೇಲೆ ಅವ್ರ ಹೆಂಡತಿ ಅವ್ರನ್ನ ಹೆಂಗಾರು ಕರ್ಕೊಂಡು ತಿರುಗ್ಲಿ, ಈಗ ಮಾತ್ರ ಬೇಡ ಅಂತದೆ. ಅವ್ರು ಹೇಳೋದು ಒಂದು ರೀತಿ ಸರಿನೇ, ಅದು ಯಾಕೆ ಬೇಕು, ಅವೆಲ್ಲ ಸರಿ ಇಲ್ಲ ಮಗ. ಬೇಜಾರು ಮಾಡ್ಕೋಬೇಡಿ ನೀವು. ಬೇಡ ಬಿಡಪ್ಪ. ಹಾಂ ಸರಿ ಬಿಡಿ ಅತ್ತೆ, ಆಯಿತು. ನೀವು ಬೇಡ ಅಂತ ಅಂದಮೇಲೆ ನಾನೇನು ತಲೆಗೆಡ್ಸ್ಕೊಳ್ಳಲ್ಲ ಬಿಡಿ, ಆಯಿತು, ಪರವಾಗಿಲ್ಲ. ಸರಿ. ಆಮೇಲೆ ಇದು ದುಡ್ಡಿಗೆ ಯಾರ್ತವ ಸ್ನೇಹಿತರ ಇಸ್ಕೊಡ್ತೀವಿ ಅಂತ ಹೇಳಿದಲ್ಲಪ್ಪ. ಮಾವ ಯಾರಿಗೋ ಹೇಳ್ತಂತೆ, ಪಟೇಲಪ್ಪವ್ರು, ನಮ್ಮೂರು ಪಟೇಲಪ್ಪವ್ರಿಗೆ ಕೊಡ್ತೀನಿ ದುಡ್ಡು ಅಂತ ಒಪ್ಕೊಂಡಿದ್ದಾರಂತೆ. ಪಾಪ ನೀವು ತೊಂದರೆ ತಗೋಬೇಡಿ ಕಣಪ್ಪ. ನಾವಿಲ್ಲೇ ಯಾತವರು ಇಸ್ಕೊತೀವಿ, ಹೇಳಿವಿ, ಕೊಡ್ತೀವಿ ಅಂದವ್ರೆ ಕತೆ. ಅಲ್ಲತ್ತೆ, ಯಾಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು? ಹೊರ್ಗಡೆ ಕಳಿಸಿದ್ರು ಅದನ್ನೂ ಬೇಡ ಅಂತೀರಾ, ಹಿಂಗೆ ದುಡ್ಡು ಸಹಾಯ ಮಾಡ್ತೀನಿ ಅಂದ್ರೆ ಅದನ್ನೂ ಬೇಡ ಅಂತೀರಾ. ನಾನು ಪುಕ್ಸಟೆ ಕೊಡ್ತಿದ್ನಾ, ಕಮ್ಮಿ ಬಡ್ಡಿ ನನ್ನ ಸ್ನೇಹಿತನ ಹತ್ರ ಅಲ್ವಾ, ಇಸ್ಕೋಬೋದಾಗಿತ್ತಲ್ಲ. ಹಂಗೆಲ್ಲ ನಿಮ್ಮ ಮಾವ ಇಸ್ಕೊಳಕ್ಕೆ ಒಪ್ಪಕ್ಕಿಲ್ಲ ಕಣಪ್ಪ, ಒಪ್ಪಕ್ಕಿಲ್ಲ ಅವ್ರು ಹಂಗೆಲ್ಲವ. ಪುಕ್ಸಟ ಇಸ್ಕೊಂಡ್ರು ಅಂತ ನಾಳೆ ದಿವ್ಸಕ್ಕೂ ನಿಮ್ಮ ಅವ್ವ ಅಪ್ಪನ ನಿಮ್ಮ ಅವ್ವನ ಗೊತ್ತೇ ಆಗೋಯ್ತು, ನಿನ್ನ ತಮ್ಮನ ಗೊತ್ತಾಗೋಯ್ತು. ಏನನ್ನಕ್ಕಿಲ್ಲ ನೋಡಿ, ಇವರು ಮದುವೆಕ್ಕಿಂತ ಮುಂಚೆಗೆ ಇವೆಲ್ಲ ಎಲ್ಲ ಯಾವಾರನೂ ಮಾಡಾರಲ್ಲ ಅಂತ ಅನ್ಕೊಳಕ್ಕಿಲ್ವಪ್ಪ. ಅವ್ರು ಹೇಳೋದ್ರೊಳಗೆ ಯಾವುದು ತಪ್ಪಿಲ್ಲ. ನಾಳೆ ದಿವ್ಸಕ್ಕೂ ಒಂದು ಮಾತುಕತೆ ಬರಬೇಡ್ದು. ನೀವು ಈಗ ನಿಮ್ಮ ಅವ್ವ ನಿಮ್ಮ ತಮ್ಮ ನೀವು ಚೆನ್ನಾಗಿರ್ಬೇಕು. ಈ ವಿಷಯದಿಂದವ ಮಕ್ ಮುನ್ಸ್ಬಂದು ಮನೇಲಿ ಕದ್ನ ಬಂದರೆ ಚಂದವ ಮಗ. ಅದಕ್ಕೆ ಅವ್ರು ಅಷ್ಟು ಹೇಳೋದು, ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಅದಕ್ಕೆ ನಾವೇ ಯಾರ್ತವ್ರೆ ಇಸ್ಕೊತೀವಿ ಹೇಳಿದಾರಂತೆ ಮಾವ. ಬುಡಿ ತೊಂದರೆ ತಗೋಬೇಡಿ, ಬೇಜಾರು ಮಾಡ್ಕೋಬೇಡ ಕಣಪ್ಪ, ಬೇಜಾರು ಮಾಡ್ಕೋಬೇಡ. ಈಗ ಕಳಿಸ್ತೀವಲ್ಲ ಅಂದ್ಬಿಟ್ಟು ಏನು ಮಾಡಿಯೇ ಸುಮ್ಮನೆ. ಈಗ ಇವತ್ತಿನ ಕಾಲ ಸರಿ ಇಲ್ಲ, ಇರಲಿ. ನಿಮ್ಮ ಮೇಲೆ ನಂಬಿಕೆ ಅದೇ ನಮಗೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಏನೇನೋ ತಪ್ಪಾಗಿ ತಿಳ್ಕೊತಾರೆ, ಹಂಗೆಲ್ಲ ಕಳ್ಸೋಕ್ಕಿಲ್ಲ ನಮ್ಮೂರ ಕಡೆ. ಅದಕ್ಕೆ ಕಣಪ್ಪ, ಬೇಜಾರು ಮಾಡ್ಕೋಬೇಡ. ಹಾಂ ಸರಿ ಬಿಡಿ ಅತ್ತೆ, ಆಯಿತು, ಪರವಾಗಿಲ್ಲ. ಸರಿ ಬಿಡಿ, ನನಗೇನು ಬೇಜಾರಿಲ್ಲ ಬಿಡಿ. ಸರಿ ಅತ್ತೆ, ಆಯಿತು. ಮತ್ತಿನ್ನೇನು ಇಡ್ಲಾ? ಇಡಪ್ಪ. ಏನಂದ್ರು? ಆಯಿತು ಅಂದ್ರು ಕಣ್ರಿ. ಅಯ್ಯೋ ಬೇಡ ಅಂದದ ಪಾಪ. ಅವು ನಾವು ಏನಂದ್ರು ಸರಿ 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 ಅಂತದೆ. ಅಡಿ ತುಟಿ ಮ್ಯಾಕು ಇದ್ದೇಗೆ ಉಯ್ಯಕ್ಕಿಲ್ಲ. ಒಳ್ಳೆ ಹುಡ್ಗಕ್ಕ ಸುಮ್ಕಿರಿ. ನಾವಾಗ ಹುಡುಕಿದ್ರು ಇಂಥ ಹುಡುಗ ಸಿಗ್ತಿತ್ತಿಲ್ಲಕಂತೆ. ನಿಜವಾಗ್ಲೂ ಮಾತಾಡೋಕ್ಕೆ ಬರೋಕ್ಕಿಲ್ಲ. ಪಟೇಲಪ್ಪ ತವಿಸ್ಕೊತೀವಿ, ಅವ್ರು ತವಿಸ್ಕೊತೀವಿ, ಇವ್ರು ತವಿಸ್ಕೊತೀವಿ, ತಾವೆಲ್ಲನೂ ಹೇಳಾರ. ಏನೋ ಯಾವಾರ ಆಗದ್ರೆ ನಮ್ಗೆ ಯಾರಿಗೋ ಹೇಳ್ಕೊಂಡಿವಿ ನಾವು ಅನ್ಬೇಕು ಹೊರ್ತು ಈ ವರ್ಣ ಹೇಳ್ತಾ ಕೂತ್ಕತಿಯೇ. ಒಳ್ಳೆ ಬುದ್ಧಿ ಇಲ್ಲ ನಿನಗೆ ಕತೆ ಹಾಕು. ಅವ್ರೇಕ ಹೇಳಿದ್ದು, ಎಲ್ಲಾಯ್ತು ದುಡ್ಡು ಯಾವಾರ ಎಲ್ಲಿ ಮಾಡಿದ್ರಿ, ಎಲ್ಲಿ ಯಾರು ಕೊಟ್ರು ಅಂತ ಸುಮ್ಕಿರಿ. ನಾನೇನು ಕೇಳಕ್ಕೆ ಹೋಗಿದ್ನ, ಅವ್ರೆ ತನ ಕೇಳಿದ್ದು. ಸರಿ ಆಯಿತು, ನೋಡಿ ಮನೆ ತಕ್ಕೆ ಬರ್ತೀನಿ ನಾನು. ಸರಿ ಆಯಿತು, ಹೋಯ್ತೀನಿ, ಹೋಗಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.